ಚಿತ್ರದುರ್ಗದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಮಾದಕ ವ್ಯಸನದ ವಿರುದ್ಧ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಬಳಿಕ ವಿವಿಧ ಶಾಲಾ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಡಿಎಆರ್ ಕವಾಯತು ಮೈದಾನದಲ್ಲಿ ಜಿಲ್ಲೆಗೆ ಮಂಜೂರಾಗಿರುವ ನೂತನ ಸುಸಜ್ಜಿತ ಪೊಲೀಸ್ ಫೋರೆನ್ಸಿಕ್ ಸಂಚಾರಿ ಪ್ರಯೋಗಾಲಯಕ್ಕೆ ವಾಹನಕ್ಕೆ ಚಾಲನೆ ನೀಡಿದರು. ಬಳಿಕ ರಂಜಿತ್ ಕುಮಾರ್ ಬಂಡಾರು, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮಾದಕ ವ್ಯಸನಕ್ಕೆ ಸಿಲುಕಬಾರದು. ಶಾಲಾ ಕಾಲೇಜುಗಳ ಬಳಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದರೆ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಸ್ಟೂಡೆಂಟ್ಸ್ ಒಂದು ವಿಕ್ಟಿಮ್ ತರ ಟ್ರೀಟ್ ಮಾಡ್ತೀವಿ, ಅವ್ರ ಮೇಲೆ ಕೇಸಸ್ ಹಾಕಲ್ಲ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಕಾಲೇಜ್ ಹತ್ರ ಸ್ಕೂಲ್ ಹತ್ರ ಯಾರಾದ್ರೂ ಬಂದು ಡ್ರಗ್ಸ್ ಸೇಲ್ ಮಾಡ್ತಾ ಇದ್ರೆ ಅದರ ಬಗ್ಗೆ ನೀವು ಇನ್ಫಾರ್ಮ್ ಮಾಡಬೇಕು. ದೂರದರ್ಶನದೊಂದಿಗೆ ಅವರು 3 ದಿನಗಳ ಹಿಂದಷ್ಟೇ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಒಟ್ಟು 35 ವಾಹನಗಳನ್ನು ವಿತರಿಸಲಾಗಿದ್ದು ಪೊಲೀಸ್ ಇಲಾಖೆಗೆ ಉಪಯುಕ್ತವಾಗಲಿದೆ. ತ್ವರಿತಗತಿಯಲ್ಲಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತನಿಖೆ ನಡೆಸಲು ಸಹಕಾರಿಯಾಗುತ್ತವೆ ಎಂದರು. ಬಟ್ ಅವರಿಗೆ ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಇನ್ನೂ ಸಿಗಲಿಲ್ಲ. ಇದು ಈ ಮೊಬೈಲ್ ಫೋರೆನ್ಸಿಕ್ ಲ್ಯಾಬಿಗೆ ಏನು ಬಂದಿದೆ, ಇದು ಒಂದು ತುಂಬ ಮಾಡರ್ನ್ ಎಕ್ವಿಪ್ಡ್ ಮೊಬೈಲ್ ಲ್ಯಾಬ್. ಇದರಲ್ಲಿ ಅವರು ಎಲ್ಲ ರೀತಿಯ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಬೋದು.